ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇನ್ನೇನು ಕೆಲವೇ ದಿನಗಳಲ್ಲಿ 2024 ಬರ್ತಾ ಇದೆ, ಅಂದರೆ ಹೊಸ ವರ್ಷ ಬರ್ತಾ ಇದೆ, ನಿಮಗೆ ಗೊತ್ತಿರ್ಬೋದು. ವಿಶೇಷವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು 3 ನಂಬರ್ಗಳನ್ನ ಕೊಡ್ತೀನಿ. ಅದರಲ್ಲಿ ನೀವು ಒಂದು ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಆ ಒಂದು ನಂಬರ್ ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ಲ ನಂಬರು, ಆ ಒಂದು ನಂಬರ್ನ ಪ್ರಕಾರ ನಿಮ್ಮ ಒಂದು 2024 ಅಂದರೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಹೊಸ ವರ್ಷದಲ್ಲಿ, ಈ ಒಂದು ವರ್ಷದಲ್ಲಿ ಬರುವಂಥ ಒಂದು ವರ್ಷದಲ್ಲಿ ನಿಮಗೆ ಏನೇನು ಒಳ್ಳೆಯ ಒಂದು ಫಲಗಳಿರುತ್ತೆ, ಯಾವ ಒಂದು ಕೆಟ್ಟ ಫಲಗಳಿರುತ್ತೆ, ಎಲ್ಲವನ್ನೂ ಕೂಡ ನಾನು ನಿಮಗೆ ಆ ಒಂದು ನಂಬರ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಮೊದಲನೇದಾಗಿ ನಿಮಗೆ ಇದರಲ್ಲಿ ಯಾವೊಂದು ನಂಬರ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಇಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮಗೆ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಇನ್ನೊಂದು ಸತಿ ಹೇಳ್ತೀನಿ. ಯಾವ ರೀತಿ ಅಂದರೆ, ನೀವು ಮೊದಲೇನು ಮಾಡಬೇಕು ಅಂದರೆ, ದೇವರನ್ನ ಕಣ್ಮುಚ್ಕೊಂಡು ನೀವು ದೇವರನ್ನ ನೆನೆಸ್ಕೊಂಡು, ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಂಡು ನೀವು ನಂತರ ನಿಮಗೆ ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವೊಂದು ನಂಬರ್ ಅಥವಾ ಯಾವೊಂದು ಪುಸ್ತಕ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿದೆಯೋ ಅದನ್ನು ನೀವು ಆ ಒಂದು ನಂಬರನ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಬೇಕಾಗತ್ತೆ. ಅದರ ಪ್ರಕಾರ ನಿಮಗೆ ಕಂಪ್ಲೀಟಾಗಿ ನಿಮಗೆ ಈ ಒಂದು ವರ್ಷದ ಒಂದು ನಿಮ್ಗೆ ಏನೇನು ಒಳ್ಳೆಯ ಫಲಗಳಿದೆ, ಏನೇನು ಕೆಟ್ಟ ಫಲಗಳಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ಮೊದಲನೇದಾಗಿ ಈ ಒಂದು ವರ್ಷದ ಒಂದು ಸ್ಟಾರ್ಟಿಂಗಲ್ಲಿ, ಅಂದರೆ ನಿಮಗೆ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳು ನಿಮಗೆ ತುಂಬ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆಂದರೆ ನೀವು ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಮುಂದೆ ಸಾಲ್ವ್ ಮಾಡಿಕೊಂಡು ಅಥವಾ ಈ ಒಂದು ಪ್ರಾಬ್ಲಮ್ಸ್ಗಳ ಒಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ, ಒಂದು ಕಷ್ಟ ಅಂತ ಬಂದಾಗ ನಮಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅಥವಾ ಆ ಒಂದು ಫೇಸ್ನ ನಾವು ದಾಟಿ ಹೋದಾಗ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ವಿಚಾರದಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ಅದೇ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಇರುತ್ತೆ 3 ತಿಂಗಳು, ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ. ಒಂದು ಕೆಲಸ ಅಂತ ಬಂದರೆ ಅದರಲ್ಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನೇ ಒಂದು ಕೆಲಸ ಮಾಡಬೇಕು ಅಂತ ಹೋದರೂ ಕೂಡ ನಿಮಗೆ ಅದರಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸುತ್ತೆ ಈ ಒಂದು 3 ತಿಂಗಳು. ಹಾಗಾಗಿ ನಿಮಗೆ ಸ್ವಲ್ಪ ಆ ಪ್ರಾಬ್ಲಮ್ಸು ಅಥವಾ ಏನಪ್ಪ ಹಿಂಗೆ ನನ್ನ ಜೀವನ ಅಂತ ಅಂದ್ಕೊಳ್ತಿರ್ತೀರ. ಬಟ್ ಆದರೂ ಕೂಡ ನೀವು ಎಲ್ಲೋ ಒಂದು ಕಡೆ ಇನ್ನೂ ನಾನು ಏನಾದರೂ ಒಂದು ಬೆಟರಾಗಿ ಏನಾದರೂ ಒಂದು ಕಲಿಬೋದು ಅಥವಾ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನನ್ನಲ್ಲಿ ನಾನು ಅಂತ ಅಂದ್ಕೊಂಡು ನೀವು ಮಾಡೋವಂಥ ಒಂದು ಇಂಪ್ರೂವ್ಮೆಂಟ್, ನಿಮ್ಮಲ್ಲೇನು ಇಂಪ್ರೂವ್ಮೆಂಟ್ ಮಾಡ್ಕೊತೀರಾ, ಅದರಿಂದ ನಿಮಗೆ ಬರುವಂತಹ ವರ್ಷ ಅಂದರೆ 3 ತಿಂಗಳು 4 ತಿಂಗಳು ಆದಮೇಲೆ ನಿಮಗೆ ಬರುವಂಥ ಮಿಕ್ಕಿದಂಥ ಒಂದು ತಿಂಗಳು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳನ್ನ ಕೊಡುತ್ತೆ. ಹಾಗೆ ಸಾಕಷ್ಟು ಒಂದು ಸರ್ಪ್ರೈಸ್ಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವೇನು ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟಿರ್ತೀರಲ್ಲ, ಅದಕ್ಕೆ ನಿಮಗೆ ಒಂದು ಗಿಫ್ಟ್ ಥರ ನಿಮಗೆ ಸಾಕಷ್ಟು ಸರ್ಪ್ರೈಸ್ಗಳು. ಫಾರ್ ಎಕ್ಸಾಂಪಲ್, ನೀವು ಕೆಲಸ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. 3 ತಿಂಗಳಲ್ಲಿ ತುಂಬ ಕಷ್ಟಪಟ್ಟು ಆ ಕಡೆ ನೋಡ್ತಿರ್ತೀರ, ಇಂಟರ್ವ್ಯೂಸ್ಗಳನ್ನ ಅಟೆಂಡ್ ಆಗ್ತಿರ್ತೀರ, ಬಟ್ ಯಾವುದು ಕೂಡ ನಿಮಗೆ ಸಕ್ಸಸ್ ಆಗ್ತಿರೋದಿಲ್ಲ. ಆದರೆ ಒಂದು 4ನೇ ತಿಂಗಳಾದಮೇಲಿಂದ ಅವರೇ ನಿಮಗೆ ಕಾಲ್ ಮಾಡೋದಾಗಲಿ ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ ನೋಡಿ ಅವರು ಮೆಚ್ಚಿ ನಿಮಗೆ ಒಂದು ಇಂಟರ್ವ್ಯೂ ಆಫರ್ ಮಾಡೋದಾಗಲಿ ಅಥವಾ ಜಾಬ್ ಕೊಡೋದಾಗಲಿ, ಇಂಥ ಸಾಕಷ್ಟು ಒಂದು ಸರ್ಪ್ರೈಸ್ಗಳು ನಿಮಗೆ ಅದಾದಮೇಲೆ ನಡೆಯುತ್ತೆ. ಅಂದರೆ ಸ್ವಲ್ಪ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಪೇಷನ್ಸ್ನ ಕಳ್ಕೊಬೇಡಿ. ಫಸ್ಟ್ ಆಫ್ ಆಲ್ ನೀವು ಪೇಷನ್ಸ್ನ ಕಳ್ಕೊಬೇಡಿ. ಹಾಗೆ ಲೇಝಿ ಆಗೋಕ್ಕೆ ಹೋಗ್ಬೇಡಿ. ಏನೋ ಸಿಗ್ತಿಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಧೈರ್ಯ ತೊಗೊಂಡು ನಿಮಗೆ ಸ್ಟಾರ್ಟಿಂಗ್ 3 ತಿಂಗಳು ಎಷ್ಟೇ ಪ್ರಾಬ್ಲಮ್ ಬಂದರೂ ಸ್ವಲ್ಪ ಆರಾಮಾಗಿ ಅದನ್ನು ಹ್ಯಾಂಡ್ಲು ಮಾಡಿಕೊಂಡು ಮುನ್ನುಗ್ಗಿದ್ರೆ ಆ 3 ತಿಂಗಳು ನೀವು ಸರ್ವೈವ್ ಆದರೆ, ಅದರಲ್ಲೂ ಕೂಡ ನೀವು ಒಳ್ಳೆಯದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಥವಾ ಏನಾದರೂ ಒಂದು ಕೆಲಸಗಳನ್ನ ಮಾಡಿದ್ರಿ, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರಿ ಅಂದರೆ ಬರುವಂಥ ವರ್ಷ ನಿಮಗೆ, ಅಂದರೆ ಅದಾದಮೇಲೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ನಿಮಗೇನು ಹೇಳೋಕ್ಕೂ ಹೋಗಲ್ಲ ನಾನು. ಇಷ್ಟೇ ನಿಮಗೆ ಇರೋದು. ಅಂದರೆ 3 ತಿಂಗಳು ನೀವೇನು ಕರ್ಮಗಳನ್ನ ಮಾಡ್ತೀರಾ, ನೀವೇನು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ, ಅದು ನಿಮಗೆ ಮಿಕ್ಕಂಥ ಎಲ್ಲ ತಿಂಗಳುಗಳು, ಅಂದರೆ ವರ್ಷದ ಎಲ್ಲ ತಿಂಗಳುಗಳು ಕೂಡ ನಿಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸ್ಟಾರ್ಟಿಂಗಲ್ಲಿ ಕಷ್ಟ ಆದರೂ ಕೂಡ ಎಲ್ಲನೂ ಸಹಿಸ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಸ್ಟಾರ್ಟಿಂಗ್ 3 ತಿಂಗಳು ಖರ್ಚು ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡು ಕೂಡ ಕಮ್ಮಿ ಇರುತ್ತೆ. ತುಂಬ ಖರ್ಚುಗಳನ್ನ ಕಮ್ಮಿ ಮಾಡಿ ಸ್ಟಾರ್ಟಿಂಗ್ 3 ತಿಂಗಳು. ಅದಾದಮೇಲೆ ನಿಮಗೆ ಅದಾಗದೇ ದುಡ್ಡು ಬರುತ್ತೆ, ಅದಾಗದೇ ಒಳ್ಳೆಯದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದ್ರ ಮೇಲೆ ನಾನು ಜಾಸ್ತಿ ಏನೂ ಹೇಳೋಕ್ಕೋಗಲ್ಲ. ಇನ್ನು ಮುಂದಿನದಾಗಿ ನೀವು ನಂಬರ್
ಎರಡನ್ನು ಆಯ್ಕೆ ಮಾಡಿದರೆ ಇವ್ರಿಗೆ ಏನಪ್ಪ ಅಂದರೆ ಇವಾಗಲೂ ನಿಮಗೆ ತುಂಬ ಚೆನ್ನಾಗೇನಿಲ್ಲ, ಬಟ್ ಒಂದು ಸ್ಟ್ಯಾಂಡರ್ಡಾಗಿ ಒಂದು ಫ್ಲೋಲ್ಲಿ ಹೋಗ್ತಿದೆ. ಅಂದರೆ ತುಂಬ ಕೆಟ್ಟದಾಗೂ ಇಲ್ಲ, ತುಂಬ ಚೆನ್ನಾಗೂ ಇಲ್ಲ, ಒಂದು ರೇಂಜ್ಗೆ ಒಂದು ಮೀಡಿಯಮ್ ಲೆವೆಲಲ್ಲಿ ಒಂದು ಒಳ್ಳೆಯ ಫಲಗಳಲ್ಲೇ ನೀವು ಹೋಗ್ತಾಯಿದ್ದೀರಾ. ಅದೇ ಫ್ಲೋ ನಿಮಗೆ ಕಂಟಿನ್ಯೂ ಆಗುತ್ತೆ ಒಂದು 8 ತಿಂಗಳವರೆಗೂ. ನಿಮಗೆ ಜಾಸ್ತಿ ಏನು ಚೇಂಜಸ್ ಆಗೋಲ್ಲ, ತುಂಬ ಒಳ್ಳೇದು ಹೋಗಲ್ಲ, ತುಂಬ ಕೆಟ್ಟದ್ದು ಹೋಗಲ್ಲ. ಅದೇ ಫ್ಲೋಲ್ಲಿ ಹೋಗ್ತಿರ್ತೀರ. ನೀವೇನು ಇವಾಗ ಕೆಲಸ ಮಾಡ್ಕೊಂಡಿರ್ತೀರ ಅಥವಾ ಏನೋ ಒಂದು ಮಾಡ್ಕೊಂಡಿರ್ತೀರ, ಅದರಿಂದ ನಿಮ್ಗೆ ಎಷ್ಟು ಇವಾಗ ಒಳ್ಳೇದಾಗ್ತಿದೆಯೋ ಅದೇ ನಿಮಗೆ ಕಂಟಿನ್ಯೂ ಆಗುತ್ತೆ. ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಕಮ್ಮಿನೇ, ಯಾಕಂದರೆ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಲು, ಅಂದರೆ ಮಿಶ್ರ ಫಲ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ. ಒಂದು ಮಿಶ್ರ ಫಲ ಥರನೇ ನಿಮಗೆ, ಅಂದರೆ ತುಂಬ ಕೆಟ್ಟದಾಗಲ್ಲ, ತುಂಬ ಒಳ್ಳೆಯದು ಆಗಲ್ಲ. ಹಾಗಾಗಿ ನೀವೇನು ಮಾಡ್ಬೋದು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಟೈಮ್ ಸಿಕ್ಕಾಗ ಆದಷ್ಟು ನೀವು ಅಪ್ಸ್ಕಿಲ್ಲಿಂಗ್ ಮಾಡ್ಕೊಬೇಕಾಗತ್ತೆ. ಅಪ್ಸ್ಕಿಲ್ಲಿಂಗ್ ಅಂದರೆ ಏನಪ್ಪ ಅಂದರೆ, ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಒಂದು ಮೇಲಿನ ಲೆವೆಲ್ ಇರುತ್ತೆ. ನೀವು ಏನೇ ಒಂದು ಕೆಲಸ ತೊಗೊಂಡ್ರೂ ಕೂಡ ನಾವು ಎಲ್ಲ ಕಲ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ನಾವು ಕಲಿಯೋವಂಥದ್ದು ತುಂಬ ಇರುತ್ತೆ. ಹಾಗಾಗಿ ನೀವು ಅಪ್ಸ್ಕಿಲ್ಲಿಂಗ್ ಮಾಡಬೇಕಾಗತ್ತೆ. ಇರೋವಂಥ ಒಂದು ಕೆಲಸದಲ್ಲಿ ನೀವು ಅದಕ್ಕಿಂತ ಮೇಲೆ ಒಂದು ಲೆವೆಲಲ್ಲಿ ಏನಾದರೂ ಒಂದಿರುತ್ತೆ, ಅದನ್ನು ನೀವು ಕಲ್ತ್ಕೊಳ್ಳೋದಾಗಲಿ, ಇಂಥದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಪ್ಸ್ಕಿಲ್ಲಿಂಗ್ ಆದಾಗ ಅಥವಾ ನೀವೇನಾದರೂ ಒಂದು ಎಕ್ಸ್ಟ್ರಾ ಕಲಿತಾಗ ನೀವು ಮುಂದೆ ಒಂದು ಜಾಬ್ ಚೇಂಜ್ ಮಾಡಬೇಕು ಅಥವಾ ಇರೋವಂಥ ಒಂದು ಅಂದರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂಥದ್ದೆಲ್ಲ ಮಾಡಬೇಕಂದ್ರೆ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಿಮಗೆ ಬೆನಿಫಿಟ್ ಅನ್ನೋದು ತುಂಬ ನಿಮಗೆ ಇಯರ್ ಎಂಡಲ್ಲಿ ಗೊತ್ತಾಗ್ತಾ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕಾಗತ್ತೆ ಈ ಒಂದು ವರ್ಷ. ಇದರಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೆ ಇನ್ನೊಂದು ಏನು ನೆನ್ಪಿಟ್ಕೊಬೇಕು ಅಂದರೆ, ಈ ಒಂದು ವರ್ಷ ತುಂಬ ಕೆಲಸವನ್ನು ನಿಮಗೆ ಮಾಡಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವಿಶೇಷವಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಏನಾದರೂ ಒಂದು ಒಳ್ಳೆಯ ಫಲಗಳು ಬೇಕು ಅಂದರೆ ನೀವು ಕಷ್ಟವಂತೂ ಪಡಲೇಬೇಕಾಗತ್ತೆ. ಹಾಗಾಗಿ ನೀವು ಕಷ್ಟಪಡೋಕ್ಕೆ ಹಿಂಜರಿಬೇಡಿ. ಕಷ್ಟಗಳು ಅನ್ನೋದು ಬಂದೇ ಬರುತ್ತೆ ನಿಮಗೆ ಸಾಕಷ್ಟು. ಅಂದರೆ ಕಷ್ಟ ಅಂದರೆ ನಿಮಗೆ ಏನು ಪ್ರಾಬ್ಲಮ್ಸ್ಗಳು ಬರೋಲ್ಲ. ಇರೋವಂಥ ಒಂದು ಕೆಲಸ, ನೀವು ಒಂದು ಸಣ್ಣ ಕೆಲಸ ಮಾಡಬೇಕು ಅಂದರೆ ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀರ, ಅದಕ್ಕೆ ಬೇರೆಯವರು ಒಂದರಷ್ಟು ಎಫರ್ಟ್ ಹಾಕ್ತಿದ್ದಾರೆ ಅಂದರೆ ನೀವು 10ರಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಈ ಥರದ ಒಂದು ಚಿಕ್ಕ ಪುಟ್ಟ ನಿಮಗೆ ಕಷ್ಟಗಳಿರುತ್ತೆ, ಬಿಟ್ಟರೆ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಅಂದರೆ ಕಷ್ಟವನ್ನು ಪಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಬಟ್ ಇಯರ್ ಎಂಡಲ್ಲಿ ನಿಮಗೆ ಲಾಸ್ಟ್ ಒಂದು 3 ತಿಂಗಳು ಅಥವಾ 4 ತಿಂಗಳು ನಿಮಗೆ ಸ್ವಲ್ಪ ಅದೆಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ, ವರ್ಕ್ ಪ್ರೆಷರ್ ಅನ್ನೋದು ಕಮ್ಮಿ ಆಗುತ್ತೆ. ಹಾಗೆ ನೀವು ಬೇರೆ ಜಾಬ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ. ಹಾಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಸಿಗೋದಾಗಲಿ, ಇಂಥ ಒಂದು ಮಿರಾಕಲ್ಸ್ಗಳು ಅಥವಾ ಇಂಥ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ವರ್ಷದ ಒಂದು ಕೊನೆಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕಷ್ಟ ಬಂದರೂ ಕೂಡ ಅದನ್ನು ಆರಾಮಾಗಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳಿಗೆ ನೀವು ನಂಬರ್ 3 ಚೂಸ್ ಮಾಡಿದ್ದೀರಾ ಅಂದರೆ ನೀವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಇಲ್ಲಿವರೆಗೂ ಅಂದರೆ ಇವತ್ತಿನ ದಿನದವರೆಗೂ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಈ ಒಂದು 2023ವರೆಗೂ ನಿಮಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಎಂಡ್ ಆಗೋವರೆಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಇನ್ನೇನು 2024 ಬರ್ತಾ ಇರಬೇಕು ಅನ್ನೋ ಟೈಮಲ್ಲಿ, ಅಂದರೆ ಜನವರಿ ಎಂಡಿಂಗಲ್ಲಿ, ಜನವರಿ ಸ್ಟಾರ್ಟಿಂಗಲ್ಲಿ ಅಂತಲೂ ಅಂದ್ಕೊಳಕ್ಕೆ ಹೋಗ್ಬಿಡಿ, ಜನವರಿ ಎಂಡಿಂಗ್ ಟೈಮಲ್ಲಿ ಅಂದರೆ ಒಂದು 20th ಜನವರಿ 20th ಮೇಲ್ಗಡೆ ನಿಮಗೆ ಏನಾದರೂ ಒಂದು ಚೇಂಜಸ್ ಅನ್ನೋದು ಆಗುತ್ತೆ ನಿಮ್ಮ ಜೀವನದಲ್ಲಿ. ಯಾರಾದರೂ ಒಬ್ಬರು ಬಂದು ನಿಮಗೆ ಸಹಾಯ ಮಾಡ್ಬೋದು, ಅಥವಾ ಏನಾದರೂ ಒಂದು ಕೆಲಸ ಸಿಗ್ಬೋದು, ಒಳ್ಳೆ ಕೆಲಸ ಸಿಗ್ಬೋದು. ನೀವು ಅಂದ್ಕೊಂಡಿದ್ದಕ್ಕಿಂತ ಒಂದು ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ ಇರೋವಂಥ ಒಂದು ಕೆಲಸ ಸಿಗ್ಬೋದು, ಅಥವಾ ಏನಾದರೂ ಒಂದು ಚೇಂಜಸ್ ನಿಮಗೆ ಸ್ಟಾರ್ಟಿಂಗಲ್ಲೇ ಆಗುತ್ತೆ, ನಿಮಗೆ ವರ್ಷದ ಸ್ಟಾರ್ಟಿಂಗಲ್ಲೇ ಆಗುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರುತ್ತೆ. ನೀವೇ ಇಮ್ಯಾಜಿನ್ ಮಾಡ್ಕೊಬೋದು, ಯಾರಾದರೂ ಒಬ್ಬರು ಕೆಲಸ ಇಲ್ದಿರೋರು ಸಡನ್ನಾಗಿ ಕೆಲಸ ಸಿಕ್ತು ಅಂದರೆ ಅವ್ರಿಗೆ ಲೈಫೇ ಚೇಂಜ್ ಆಗ್ತಿದ್ದಂಗೆ. ಇವತ್ತು ನಾನು ₹1 ದುಡಿತಿಲ್ಲ ಅಂದರೆ ನಾಳೆ ನಾನು ಒಂದು ₹1000 ಅಂದರೆ ಒಂದು ಲಕ್ಷಾಂತರ ರೂಪಾಯಿ ದುಡಿತಿದ್ದೀನಿ ಅಂದರೆ ಅದೊಂದು ಮಿರಾಕಲ್ಲೇ, ಅದೊಂದು ಲೈಫ್ ಚೇಂಜಿಂಗ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಅದೇ ಆಗುತ್ತೆ. ನೀವು ಅಂದ್ಕೊಂಡೇ ಇರೋಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಇರೋವಂಥ ಒಂದು ಕೆಲಸ ನಿಮಗೆ ಸಿಗುವಂಥ ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದು ಕೂಡ ನಿಮಗೆ ಜನವರಿಯಲ್ಲೇ ನಡೆಯುತ್ತೆ. ನಿಮಗೆ ತುಂಬ ಕಾಯಬೇಕಾಗಲೂ ಇಲ್ಲ. ಹಿಂದಿನ 2 ನಂಬರ್ಗೆ ನಿಮಗೆ ಅವ್ರಿಗೆ ಕಾಯಬೇಕಾಗಿತ್ತು. ಸ್ಟಾರ್ಟಿಂಗಲ್ಲಿ 3 ತಿಂಗಳು ಅಂತ ಹೇಳಿದ್ದೆ, ಇನ್ನೊಬ್ರಿಗೆ ಲಾಸ್ಟ್ ಕೊನೆಯಲ್ಲಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ದೆ. ನಿಮ್ಮ ವಿಷಯದಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಒಳ್ಳೆಯದಾಗ್ತಿದೆ. ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ನಿಮಗೆ ವರ್ಷ ಪೂರ್ತಿ ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿವರೆಗೂ ನೀವು ಫ್ರೀ ಆಗಿರ್ತೀರ, ಸಡನ್ನಾಗಿ ವರ್ಕ್ ಅಂತ ಬಂದಾಗ ಸ್ವಲ್ಪ ನಿಮಗೆ ವರ್ಕು ಪ್ರೆಷರ್ ಅಂತ ಅನ್ನಿಸ್ಬೋದು, ಅಥವಾ
ಏನಂತಾರೆ ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ಬೋದು. ಇಂಥದ್ದೆಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಗುತ್ತೆ ಒಂದು 2-3 ತಿಂಗಳು. ಅಂದರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಲ್ಲ ಕಂಪ್ಲೀಟಾಗಿ ಹೋಗಿರುತ್ತೆ ಈ ವರ್ಷ. ಅದು ಬಿಟ್ಟರೆ ನಿಮಗೆ ವರ್ಕಲ್ಲಿ ಸ್ವಲ್ಪ ಪ್ರೆಷರ್ ಅನ್ನೋದಿರುತ್ತೆ ಅಥವಾ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಬೇರೆ ಏನೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಅದನ್ನು ಕೂಡ ನಿಮಗೆ ಸ್ಟ್ರೆಸ್ ಅಂತ ಹೇಳಿದೆ, ವರ್ಕ್ ಪ್ರೆಷರ್ ಅಂತ ಹೇಳಿದೆ, ಅದನ್ನು ಕೂಡ ಒಂದು 3 to 4 ಮಂತ್ಸ್ ಇರುತ್ತೆ ಅಷ್ಟೇ. ಒಂದು ಮಾರ್ಚು ಏಪ್ರಿಲ್ವರೆಗೂ ಇರ್ಬೋದೇನೋ. ಅದಾದಮೇಲೆ ನಿಮಗೆ ಅದನ್ನು ಕೂಡ ವರ್ಕ್ ಪ್ರೆಷರು ಕೂಡ ನಿಮಗೆ ಕಮ್ಮಿ ಆಗುತ್ತೆ, ಸ್ಟ್ರೆಸ್ಸು ಕೂಡ ಕಮ್ಮಿ ಆಗುತ್ತೆ. ಆರಾಮಾಗಿ ವರ್ಕ್ ಮಾಡಿಕೊಂಡು ಆರಾಮಾಗಿ ದುಡ್ಕೊಂಡು ಒಳ್ಳೆ ಟೈಮನ್ನು ನೀವು ಈ ಒಂದು ವರ್ಷ ಸ್ಪೆಂಡ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸಾಕಷ್ಟು ಒಂದು ಲೈಫ್ ಚೇಂಜಿಂಗ್ ಇಯರ್ ನಿಮಗೆ ಆಗಿರುತ್ತೆ ಇದು 2024 ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಾನು 3 ನಂಬರ್ ಬಗ್ಗೆನೂ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ನಂಬರ್ ಸೆಲೆಕ್ಟ್ ಮಾಡಿದ್ರಿ, ಹಾಗೆ ನಿಮ್ಮ ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂಥ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಮಾಡಿ ನಿಮಗೆ ನೀವು ತಿಳಿಸ್ಬೋದು. ಸೊ ಹಾಗಾಗಿ ಮುಂಚೆನೇ ಹೇಳಿದಾಗೆ ಆದಷ್ಟು ನೀವು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆನೂ ಕೂಡ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನಮ್ಮ ಒಂದು ಅನಿಸಿಕೆ ಆಗಿರುತ್ತೆ. ಸೊ ಆದಷ್ಟು ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.